ಗಡಮಾಣಿ ಸೋಮವಾರದಿಂದ ಪರೀಕ್ಷೆ ಅಂಬ್ರ ಮರೆಯ. ನಂಗಂತೂ ಯಾವ ಸಬ್ಜೆಕ್ಟ್ ಇದೆ ಎಂಥದ್ದು ಗೊತ್ತಿಲ್ಲ ಕೇಣ. ನನಗೂ ಅಷ್ಟೇ ಮರೆಯ. ಗಣಿತ, ವಿಜ್ಞಾನ, ಸಮಾಜ ಸಬ್ಜೆಕ್ಟ್ ಹೆಸರು ಕೇಂದ್ರೆ ನಂಗೆ ಚಳಿ ಜ್ವರ ಬಂದಂಗಿತ್ತು. ಇನ್ನು ಪಾಸ್ ಹೆಂಗೆ ಅಪ್ಪದು ಗೊತ್ತಿಲ್ಲ. ಅದೇ ಮರೆಯ, ಸಲ ಹೆಂಗೋ ಚಿಚ್ಚಿಕೊಂಡು ಎಂತೆಲ್ಲ ಸರ್ಕಸ್ ಮಾಡಿ ಕಾಪಿ ಎಲ್ಲ ಮಾಡಿ 54% ತಂದಿತ್ತು. ಈ ಸಲ ಪಾಸ್ ಅಪ್ಪದು ಬಂಗದಂಗಿತ್ತು. ಈ ಸಲ ಪಾಸ ಇಲ್ಲ ಅಂದ್ರೆ ಇತ್ತಲ್ಲ, ಆಚಿಂದ ಮನೆಯವರು ಬಿಡುದಿಲ್ಲ, ಈಚಿಂದ ಶಾಲೆಯವರು ಬಿಡುದಿಲ್ಲ, ಎರಡು ಬದಿಯಿಂದ ಸಿಕ್ಕಾಯ್ಕಂತು. ಪಾಸ ಇಲ್ಲ ಅಂದರೆ ಅಡ್ಕತ್ರಿಗೆ ಸಿಕ್ಕದ ಅಡ್ಕೆ ಕಾಣಂಗೆ ಹತ್ತು ಕಣ. ಆ ಬದಿಯಿಂದ ಮನೆಯರು, ಈ ಬದಿಯಿಂದ ಶಾಲೆಯರು ಅಷ್ಟೇ. ಅದಕ್ಕಿಂತ ಪಾಸ್ ಹಾಕೋದೇ ಅಡ್ಡಿಲ್ಲ ಮರೆಯ. ಎಂತಾರು ಮಾಡಿ ನಾಳೆ ಒಂದಿನ ಆದಿತ್ಯವಾರ ಇತ್ತಲ್ಲ, ಎಂತಾರು ಮಾಡಿ ಓದಕ್ಕೆ. ಹೌದಾ, ಒಂದು ಕೆಲಸ ಮಾಡುವ. ಇವತ್ತಿಗೆ ಹೆಂಗೋ ಅರ್ಧ ದಿನ ಇತ್ತಲ್ಲ, ಶನಿವಾರ ಅರ್ಧ ದಿನ ಆದಷ್ಟೇ. ಇವತ್ತಿಂದ ಗಣಿತ ಓದುವ, ನಾಳೆ ಬೆಳಗ್ಗೆತ್ತ ವಿಜ್ಞಾನ ಓದುವ, ನಾಳೆ ಸೋಮವಾರ ಹೆಂಗೂ ಸಮಾಜ ಪರೀಕ್ಷೆ ಅಲ್ಲ, ಆದಿತ್ಯವಾರ ಮಧ್ಯಾಹ್ನ ಮೇಲಿಂದ ಸಮಾಜ ಓದುವ. ಎಂತ ಹೇಳ್ತೆ? ಐಡಿಯಾ ಏನೋ ಲಾಯ್ಕಿತ್ತು. ಆದ್ರೆ ನಾವು ಕರೆಕ್ಟ್ ಓದಕ್ಕೆ ನಿನಗೆ ಹೆಂಗೆ ಹೇಳ್ದೆ ಕಣ್ ಟೈಮ್ ಟೇಬಲ್ ಹಾಗೆ ಓದಕ್ಕೆ. ಅಷ್ಟೊತ್ತಿಗೆ ಏನೋ ಪಾಸ್ ಆಯ್ಲಕ್ಕೇನೋ. ಎಂತ ಏನೋ ಪಾಸ್ ಇಲ್ಲಕ್ಕ, ನನಗೆ ಹೇಳ್ದೆ ಕಣ್ ಟೈಮ್ ಟೇಬಲ್. ಫಸ್ಟ್ ಗಣಿತ ಕಡೆಗೆ ವಿಜ್ಞಾನ ಕಡೆ ಸಮಾಜ ಅಂತೇಳಿ ಹಾಗೆ ಓದ್ರಿತ್ತಲ್ಲ, 80% ಒಪ್ಪತ್ತು ಗ್ಯಾರಂಟಿ ಬರ್ದು ಕೊಡ್ತೆ ನಾನು ನಿಂಗೆ, ಆಯ್ತಾ? ನಾವು ಹೀಗೆ ಓದಕ್ಕೆ ಹಡಿಗಿಡಿ ಮಾಡೋಕ್ಕಿಲ್ಲ, ಕರೆಕ್ಟ್ ಟೈಮಿಗೆ ಓದಕ್ಕೆ. ನಾನೇನೋ ಕರೆಕ್ಟ್ ಟೈಮಿಗೆ ಓದ್ತೆ, ನೀನು ಏನು ನಂಗೆ ಓದಕ್ಕಾಗ್ಲಿಲ್ಲ ನೀ ಹೇಳುದಾ? ಕಾಣ, ಈ ಸಲ ನೀನು ಕಾಣ, 80% ಬರಲ್ಲ ಅಂದ್ರೆ ನನ್ನ ತಮ್ಮ ನೀಯೇ ಅಲ್ಲ. ಕಾಂಬ ಕಾಂಬ. ಅಕ್ಕ ಟೈಮ್ ಆಯ್ತು, ಈಗ ಮನೆಗೆ ಹೋಗಿ ನಂಗೆ ಗಣಿತ ಓದಕ್ಕೆ. ನಾನು ನಾಡ್ದು ಸೋಮವಾರ ಎಕ್ಸಾಮ್ ಹಾಲಂಗೆ ಸಿಕ್ತೆ. ಅಕ್ಕ ಬಾಯ್ ಬಾಯ್. ಇವ ಹೇಳತ್ಕೊಂಡ್ರೆ ಏನು ಕ್ಲಾಸ್ ಟಾಪರ್ ಇವನೇ ಅಂದಳಿ ಕಾಣಕ್ಕೆ. ಕಾಂಬ ಕಾಂಬ. ಎಷ್ಟು ಪರ್ಸೆಂಟ್ ತೆಗಿತಾ, ಎಷ್ಟು ಮಾರ್ಕ್ ತೆಗಿತಾ, ಏನು ಕತ್ತಿ ಅಂದಳಿ. ಅಮ್ಮ ಇವತ್ತು ಒಳ್ಳೆ ಸಾರು ಮಾಡಿರಂದಳಿ, ಸಮ್ಮ ಉಂಡೆ. ಈಗ ಓದುದು ಹೆಂಗೆ? ನಂಗೊಂಥರ ನಿದ್ರಿ ಅಮ್ಲಾದಂಗೆ ಇತ್ತಪ್ಪ. ಎಂತ ಮಾಡುದ? ಹಾಂ, ಈಗ 1:15 ಆದಷ್ಟೇ. ನಾನು 3 ಗಂಟೆವರೆಗೆ ಮನ್ಕಂತೆ. 3 ಬೇಡ, 3 ಒಂಚೂರು ಹೆಚ್ಚಾಯ್ತೇನೋ ಅಲ್ಲ. 3 ಬೇಡ, 2:15 ಮನ್ಕಂತೆ. 1 ಗಂಟೆ ಮನ್ಕಂತೆ. 2:15 ಓದಕ್ಕೆ ಶುರು ಮಾಡ್ದನು, 10 ಗಂಟೆವರೆಗೆ ನಿಲ್ಸೋದಿಲ್ಲ. ಈಗ ಒಂಚೂರು ಮನ್ಕಮ್ಮ. ತಮಣಿ, ಗಡ ತಮಣಿ, ಪರೀಕ್ಷೆ ಅಲ್ಲ ನಿಂಗೆ? ಆಗಳೇನೋ ಬಾರಿ ಕೊಚ್ಚಿ ಕೊಚ್ಚಿ ಇಳಿಸ್ತಿದ್ದೆ, ನಾನು ಓದುವವ ಹಾಗೆ ಹೀಗೆ ಅಂದಳಿ. ಈಗ ಬಂದು ಮನ್ಕೊಂಡಿದ್ದೆ, ಗಂಟೆ 4 ಬಂತು, ಇನ್ನೂ ಮನ್ಕೊಂಡಿದ್ದೆ. ಎಷ್ಟೊತ್ತಿ ಮನ್ಕೊಂಡಿದ್ದೆ? ನೀವು 1:15 ಮನ್ಕೊಂಡಿದ್ದೆ, ಇನ್ನೂ ಹೇಳಲೆ ಅಂದರೆ 4 ಗಂಟೆ ಆಯ್ತಾ? ಅಯ್ಯಯ್ಯೋ, ನಾನು 2:15 ಹೇಳ್ಕಂದಳಿ ಮನ್ಕಣದ್ದು. ನೀನು ಬೇರೆ ಇವತ್ತು ಲಾಯ್ಕ್ ಮಾಡಿ ಸಾರು ಮಾಡಿದ್ದಿದೆ, ಸಮ್ಮ ಹೈಕೊಂಡು ಉಂಡ್ನೇ ಇಲ್ಲ. ಬಿಸಿಲು ಹೊತ್ತು ಬೇರೆ, ಬಿಸಿಲಂಗೆ ನಡ್ಕ ಬಂದಿದ್ದೀನಲ್ಲ, ಒಳ್ಳೆ ನಿದ್ರೆ ಬಂತು ಕಾಣ. ಅಕ್ಕಕ್ಕ ಈಗ ನಾನು ಓದ್ಕ, ಡು ನಾಟ್ ಡಿಸ್ಟರ್ಬ್ ಮೀ, ಓಕೆ? ಅಕ್ಕಕ್ಕ ಡಿಸ್ಟರ್ಬ್ ಮಾಡೋದಿಲ್ಲ. ಕಾಂಬ, ಎಷ್ಟು ಓದಿ ಗುಡ್ಡಿ ಹಾಕ್ತಿ ಅಂದಳಿ. ನಾನು ಕಾಂತೆ ಎಷ್ಟು ಮಾರ್ಕ್ ಬರ್ತೈತಿ ಸಲ ಅಂತ ಕಾಂಬ. ಈಗ ಓದ, ಪುನಃ ಮನ್ಕಣಕ್ಕೆ ಹೋಗಿ ಮತ್ತೆ ಕಡಿ ಹೇಳ್ತೇನೆ. ಅಕ್ಕಮ್ಮ ಮನ್ಕಂತ್ಲ, ನಾನು ಓದ್ತೇನೆ, ಹೋಯ್ನಿ. ಈಗ ಓದುವ, ಸುಮಾರು ಹೊತ್ತು ಮನ್ಕಂಡೆ. ಆರೆ ಬೆಡ್ ಮೇಲೆ ಕುತ್ಕೊಂಡು ಹೋದ್ರೆ ನಂಗೇನೊಂದ್ಸಲ ನಿದ್ರಿ ಬಂದು ಹಾರೆ. ಬೇಡ ಬೇಡ, ರಿಸ್ಕೆ ತಗೊಂಬೇಡ. ಅಲ್ಲ ಟೇಬಲ್ ಮೇಲೆ ಹೋಗಿ ಕುತ್ಕೊಂಡು ಓದುವ. ಅಲ್ಲಿ ಹ್ಯಾಂಗು ಕಂಪ್ಯೂಟರ್ ಬೇರೆ ಇತ್ತಲ್ಲ, ಕಂಪ್ಯೂಟರ್ ಹಂಗೆ ಪ್ರಶ್ನೆ ಎಲ್ಲ ಹಾಯ್ಕೊಂಡು ಅದನ್ನ ಸಾಲ್ವ್ ಮಾಡ್ತಾ ಕುತ್ಕೊಂಬ. ಇಲ್ಲಿ ಬೆಡ್ ಮೇಲೆ ಕುತ್ಕೊಂಡ್ರೆ ನನ್ನ ನಂಬಕ್ಕಿಲ್ಲ. ಫಸ್ಟ್ ಚಾಪ್ಟ್ರಿಂದ ಶುರು ಮಾಡುವ. 10 ಚಾಪ್ಟರ್ ಇತ್ತು. ಒಂದು ಚಾಪ್ಟ್ರಿ 1 ಗಂಟೆ ಅಂದರೆ 10 ಗಂಟೆ. ಅಯ್ಯಯ್ಯೋ, ಒಂದು ಚಾಪ್ಟ್ರಿ 1 ಗಂಟೆ ಬೇಡ. ಈಗ ಎಷ್ಟು 4 ಗಂಟೆ ಆಯಿತು.
ಒಂದು ಚಾಪ್ಟರ್ಗೆ 30 ನಿಮಿಷ, ಅರ್ಧ ಗಂಟೆಗೆ ಒಂದು ಚಾಪ್ಟರ್ ಮುಗಿಸುತ್ತೆ. ಅಂದರೆ ಹಾಂ 5 ಗಂಟೆ ಬೇಕು. ಈಗ 4 ಗಂಟೆಗೆ ಹಿಡಿದ್ರು 4, 5, 5, 6, 7, 8, 9 ಗಂಟೆಗೆ ಮುಗೀತು. ಮಧ್ಯೆ 1 ಗಂಟೆ ಬ್ರೇಕ್ ತಗೊಂಡ್ರು 10 ಗಂಟೆ ಒಳಗೆ ಮುಗೀತಂತು. ಹಾಂ ಹಾಗೆ ಮಾಡ್ಕೊ. ಅರ್ಧ ಗಂಟೆ ಒಂದೊಂದು ಸಬ್ಜೆಕ್ಟ್ನ ಒಂದೊಂದು ಚಾಪ್ಟರ್ನ ಮುಗಿಸುತ್ತೆ. 15 ನಿಮಿಷಗಳ ನಂತರ ಇದು ಅಂತ ಇದು ಫಸ್ಟ್ ಚಾಪ್ಟರ್ ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕೆಲಸ ಮಾಡುವ, ಒಂದು 5 ನಿಮಿಷದ ಬ್ರೇಕ್ ತಗೊಂಬ, ಮೈಂಡ್ ಫ್ರೆಶ್ ಆಗ್ತ. 5 ನಿಮಿಷದ ಮೇಲೆ ಕರೆಕ್ಟಾಗಿ ಕುತ್ಕೊಂಡು ಓದುವ. ಹಾಂ ಇದಡ್ಡಿ 5 ನಿಮಿಷ ಎಂತ ಮಾಡೋದಾ? ಹಾಂ ಹ್ಯಾಂಗೂ ಕಂಪ್ಯೂಟರ್ ಇತ್ತಲ್ಲ, 5 ನಿಮಿಷ ಮೈಂಡ್ ರಿಫ್ರೆಶ್ ಆಗೋಕ್ಕೆ ಗೇಮ್ ಆಡುವ. ಹಾಂ ಅಡ್ಡಿಲ್ಲ ಹೊಡಿ 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 ಡಿಶುಮ್ ಡಿಶುಮ್ ಹಾಂ ಇಲ್ಲಲ್ಲ ಮಾರೇಶಿ, ಅಲ್ಲಿ ಹೊಡಿಕೆ ಬಿತ್ತು. ಅಯ್ಯಯ್ಯೋ ಔಟ ಅನ್ನಲ್ಲ. ಟೈಮ್ ಎಷ್ಟಾಯ್ತು? 5:45. 4:15ಗೆ 5 ನಿಮಿಷ ಅಂದೇಳಿ ಆಡು ಕೂತದ್ ನಾನು. 1.5 ಗಂಟೆ ಆಡ್ನ. ಅಯ್ಯಯ್ಯೋ ಸಾಕು ಆಡದಲ್ಲ ಸಾಕು, ಈಗ ಓದುವ, ಇಲ್ಲಾಂದ್ರೆ ಗಣಿತ ಓದಿ ಮುಗುದಿಲ್ಲ. ಹಾಂ ಓದ್ಕೋ. ಹ್ಯಾಂಗು 5:45 ಆಯ್ತಲ್ಲ, ಒಂದು 15 ನಿಮಿಷದ ಬ್ರೇಕ್ ತಗಂತೆ. ಕರೆಕ್ಟ್ 6 ಗಂಟೆ ಪಕ್ಕ ಶುರು ಮಾಡ್ತೆ. ಹಾಂ 6 ಗಂಟೆ. ಈ ಸಾಯಂಕಾಲದ ವೆದರ್ ಎಷ್ಟು ಲಾಯ್ಕಿರುತ್ತಲ್ಲ. ಬೇರೆ ಟೈಮಂಗೆ ಇಷ್ಟೊತ್ತಿಗೆ ಗ್ರೌಂಡಂಗೆ ಇರ್ತಿದ್ದೆ ನಾನು, ಎಕ್ಸಾಮ್ ಟೈಮ್ ಅನ್ಕೊಂಡು. ಹೌದಾ, ಎಕ್ಸಾಮ್ ಟೈಮಂಗೆ ಎಂತಕ್ಕೆ ಎಲ್ಲ ವಿಚಾರನೂ ಇಂಟ್ರೆಸ್ಟಿಂಗ್ ಆಯ್ತು ಹೊರತು. ಒಂದು ನ್ಯೂಸ್ ಪೇಪರ್, ಒಂದು ವೆದರ್, ಕತೆ ಪುಸ್ತಕ ಎಲ್ಲದೂ ಇಂಟ್ರೆಸ್ಟಿಂಗ್ ಆಯ್ತು ಹೊರತು. ಎಲ್ಲ ಹೊಯ್ಲಿ ಅಜ್ಜಿ ಕಾಂಬು ಧಾರಾವಾಹಿ ಸಮೇತ ನಂಗೆ ಇಂಟ್ರೆಸ್ಟಿಂಗ್ ಆಯ್ತು ಹೊರತು. ಎಕ್ಸಾಮ್ ಟೈಮಿಗೆ ಮಹಿಮೆ ಅನಿಸುತ್ತದೆ. ಇರಲಿ, ಎಂತ ಮಾಡೋದು, ಸ್ವಲ್ಪ ಹೊತ್ತು ಇಲ್ಲೇ ಅಂತಾರು ಆಡುವ. ಹಾಗೂ 6 ಗಂಟೆ ಹರ್ಕೊಂಡು ಓದಕ್ಕೆ ಶುರು ಮಾಡ್ಕಲ್ಲ. ಎಂತ ಮಣಿ ಇಲ್ಲಿ ಬಂದು ನಿಂತಿದೆ? ಓದಕ್ಕಿಲ್ಲ ನಿಂಗೆ? ಪರೀಕ್ಷೆ ಅಂದಳಿ ನಿನ್ನ ಅಬ್ಬಿ ಹೇಳ್ತಿದ್ದಳ. ಪರೀಕ್ಷೆ ಇತ್ತಜ್ಜಿ, ಓದಿ ಓದಿ ಬೋರ್ ಆಯ್ತಾ. ಗ್ರೌಂಡಿಗೆ ಹಪ್ಪ ಅಂದರೆ ಎಲ್ಲ ಮಕ್ಕಳು ಓದ್ತಿದ್ವಾ, ಅದಕ್ಕೆ ಸುಮ್ಮನೆ ಇಲ್ಲೇ ಒಂಚೂರು ತಿರುಗುವ ಅಂದಳಿ ಬಂದದ್ದು. ಹೌದಾ ಮಗ? ಹಾಂ ಅಡ್ಡಿಲ್ಲ. ಓದಿ ಸಾಕಾಗಿ ಬಂದದ್ದಾ ಮಗ? ಇವತ್ತೊಂದು ಮೆಹಂದಿ ಇತ್ತು, ಹಾಪೋ ಬತ್ತ್ಯಾ? ಹ್ಯಾಂಗೂ ನೀನು ಓದಿ ಸಾಕಾಯ್ತಂತಿದ್ದೆ ಅಲ್ಲ, ಒಂಚೂರು ಹೋಯ್ಬಪ್ಪ ಬಾ ಅಲ್ಲೇ. ಇಲ್ಲ ಅಜ್ಜಿ, ಗಣಿತ ಪರೀಕ್ಷೆ ಓದಕ್ಕಿತ್ತು, ನಾ ಬತ್ತಿಲ್ಲ, ನೀ ಹೋಯ್ ಬಾಕ. ಬಾ ಮಗ, ಎಷ್ಟೊತ್ತು ಬೇಕು? ಒಂದು ಅರ್ಧ ಗಂಟೆ 1 ಗಂಟೆ ಸಾಕು. ಹಾಂಗೋಯ್ ಹಿಂಗೆ ಬಪ್ಪ ಅಷ್ಟೇ. ಹಾಪುದು ಅಲ್ಲೊಂಚೂರು ಸ್ಟೇಜಿಗೆ ಹಾಪುದು, ಉಂಬದು ಬಪ್ಪುದು ಅಷ್ಟೇ. ಮತ್ತು ನಾವೇನಲ್ಲಿ ಕುಕಣ್ಕ ಬಾ ಹೋಯ್ ಬಪ್ಪ. ಬಾ ಮಗ, ನಾವು ಒಬ್ಬಳೆ ಹೊಯ್ಕ. ನೀನು ಅಮ್ಮನ ಹತ್ರ ಕೇಂಡೆ ಬತ್ತೆ ಹೆಣೆ ಹೋಯ್ಬಪ್ಪ ಅಂದಳಿ. ಅವಳಂದಳ ಇಲ್ಲ ಮಾಯನ ಬತ್ಲೆ, ನೀವು ಹೋಯ್ ಬನ್ನಿ ಅಂದಳ. ನಿನ್ನ ಅಕ್ಕನ ಹತ್ರ ಕೇಂಡೆ ನಾನು. ಅವಳಂದಳ ಅಜ್ಜಿ ನಂಗೆ ಓದಕ್ಕಿತ್ತು, ನಾ ಬತ್ತಿಲ್ಲ ಅಂದಳ. ಇನ್ನು ಉಳಿದ್ ನೀನೊಬ್ನೇ. ಬಾ ಮಗ ಹೋಯ್ಬಪ್ಪ ಇಬ್ರು. ಈ ಅಜ್ಜಿ ಬೇರೆ ಇಷ್ಟು ಫೋರ್ಸ್ ಮಾಡ್ತಿದ್ದ, ಎಂತ ಮಾಡುದ? 1 ಗಂಟೆ ಅಂತ ಇದ್ರ ಹೋಯ್ಬಪ್ಪ. ಪಾಪ ಅಜ್ಜಿ ಒಬ್ಬರೇ ಹೋಯ್ಕಲ್ಲ, ಹೆಂಗೂ 1 ಗಂಟೆಗೆ ವಾಪಸ್ ಬರ್ತಲ್ಲ, ಕಡಿಗೆ ಕುಕೊಂಡು ಓದಸ್ಸೆ. ಹೌದು ಮಗ, 1 ಗಂಟೆಗೆ ವಾಪಸ್ ಬಪ್ಪ. ನೀ ಕಡಿ ರಾತ್ರಿ ಮೇಲೆ ಕುಕೊಂಡು ಓದು ಅಕ್ಕ. ನಾಳೆ ಹೆಂಗೂ ಆದಿತ್ಯರಲ್ಲ, ಸ್ವಲ್ಪ ತಡ ಎದ್ದು ಒಂದು 9 ಗಂಟೆ ಸುರಿಗೆ ಎದ್ರೆ ಸಾಕು ಅಕ್ಕ. ಹಾಂ ಹೋಯ್ಬಪ್ಪ, ರೆಡಿಯಾಗಿ ಈಗ. ಈಗಲೇ ರೆಡಿ ಆಯ್ತು ಅಜ್ಜಿ, ಎಷ್ಟೊತ್ತಿಗೆ ಹಾಪದ? ಈಗ ರೆಡಿ ಹಾಪದ್ ಬೇಡ, ಈಗ ಓದ. ಕಡಿ ಒಂದು 7:30 ಸುರಿ ತಯಾರೇ, ಒಂದು 8 ಗಂಟೆಗೆ ಹಾಪ. ಭಾಳ ಲೇಟ್ ಮಾಡೋದು ಬೇಡ ಮಗ, ಅಲ್ಲೆಲ್ಲ ನೆಂಟರು ಬಂದಿರ್ತಾರೆ, ಕಡಿ ಹೇಳ್ತಾರೆ. ಅಕ್ಕನ ಅಜ್ಜಿ ಉಂಬಕ್ಕೆ ಬತ್ತಾಳ ಅಂದಳಿ. ಅಲ್ಲಿ ಹೋಯ್ ಒಂಚೂರು ಸ್ವಲ್ಪ ಹೊತ್ತು ಕುಕ್ಕಮ್ಮ, ಒಂದು 5 ನಿಮಿಷ ಅವ್ರಿಗೆ ಮುಖಾರು ತೋರಿಸ್ಕಲ್ಲ ನಾವು ಅಕ್ಕ. ಹಾಪುದು ಉಂಬುದು ಬಪ್ಪುದು ಮಾಡೋದು ಬೇಡ ಅಕ್ಕ. ಅಕ್ಕಜ್ಜಿ, ನಾನು ಒಂಚೂರು ತಾಡಿ ಕಡಿ ಮತ್ತೆ ಹೋಯ್ ಓದ್ತೆ. ಕಡಿ ಮತ್ತೆ 7:30 ಸುರಿ ಹೊರಟಿರ್ತೆ. ಹಾಂ ಅಕ್ಕ. ಈಗೆಂತ ಮಾಡುದ? ಟೈಮ್ ಎಷ್ಟಾಯ್ತು? ಅಯ್ಯಯ್ಯೋ 6 ಕಾಲ ಆಯ್ತಲ್ಲ. 6:30 ಶುರು ಮಾಡುವ. 6:30 ಪಕ್ಕ
6:30ಇಂದ 7:30 ಓದುವ. ಆಮೇಲೆ ಕಡೆಗೆ 7:30ಇಂದ ಹೊರಟು ಮೆಹಂದಿಗೆ ಹೋಗಿ ಬಂದು ಒಂದು 8 ಗಂಟೆ ಮೆಹಂದಿ ಹೊರೊಂದು 9 ಗಂಟೆ ಇಡುವ. ಬೇಡ 9:15 ಇಡುವ. ಎಂತಕ್ಕಂದ್ರೆ ನಮ್ಮ ಅಜ್ಜಿ ನಂಬುಕತ್ಲ ಅಲ್ಲಿ ಯಾರು ಸಿಕ್ಕರೆ ಗುರ್ತಿದಾರೆ ಮಾತಾಡ್ತಾ ನಿಂತ್ಕೊಂತಾರೆ. ಒಂದು 9:30 ಅಂದರು ಮನೆ ಬಪ್ಪತಿ ಒಂದು 9:45 ಒಂದು 10 ಗಂಟೆ ಶುರು ಮಾಡ್ರು. ಒಂದು 11:30 ತನಕ ಓದುವ. ಹಿಂಗೆ ಮಾಡ್ಕ. ನಮ್ಮ ಅಜ್ಜಿ ಒಂದು ಅರ್ಧ ಗಂಟೆ 1 ಗಂಟೆ ಹಂಗೆ ಮೆಹಂದಿಗೆ ಹೋಯ್ ಬಪ್ಪ ಅಂತ ಹೇಳಿ 2 ಗಂಟೆ ತಗೊಂಡಿರ. ಈಗ ಮನೆ ಬಪ್ಪತಿ 10 ಕಾಲ ಆಯ್ತು. ಅಲ್ಲಿ ಬೇರೆ ಲಾಯ್ಕ್ ಊಟ ಮಾಡಿಸಿದ್ದೀರಾ, ಲಾಯ್ಕ್ ಸಮ್ಮ ಗಡ್ಜು ಊಟ ಮಾಡಿ ಬಂದೆ. ಈಗ ನಂಗೆ ಓದಕ್ಕೆ ಮನ್ಸಾಗ್ತಿಲ್ಲ, ಜೋರು ನಿದ್ರೆ ಬರ್ತಿತ್ತು. ಈಗ ನಾ ಎಂತ ಮಾಡೋದು, ಓದಕ್ಕೆ ಬೇರೆ ರಾಶಿ ಇತ್ತು. ನಮ್ಮ ಅಜ್ಜಿ ಮಾತಿಗೆ ಏನು ಕಾಗ ಇದ್ದಿತ್ತು. ನಾನು ಸುಮ್ಮನೆ ಮನೆಂಗಾರು ಇದ್ದಿರೆ ಒಂದು ಸ್ವಲ್ಪ ಜಾಸ್ತಿ ಯಾರು ಓದ್ಲಕ್ಕಿದ್ದಿತ್ತಾ. ಅವ್ರ ಮಾತು ಕೇಂಡು ನಾನು ಹೋದೆ. ಈಗ ನನ್ನ ಪರಿಸ್ಥಿತಿ ಕಾಣ, ಓದಕ್ಕೂ ಆಗ್ತಾ ಇಲ್ಲ, ಮನ್ಕಂಬಕ್ಕೂ ಆಗ್ತಾ ಇಲ್ಲ. ಎಂತ ಮಾಡುದ? ಒಂದು ಕೆಲಸ ಮಾಡುವ, ಗಣಿತ ಪರೀಕ್ಷೆದ ಹಿಂದೆ ದಿನ ಒಂದಿನ ರಜೆ ಇತ್ತಲ್ಲ, ಅವತ್ತು ಕುತ್ಕೊಂಡು ಮಾತ್ರ ನೆಟ್ಟಾಗಿ ಓದಕ್ಕೆ. ಯಾರು ಎಂತ ಬೇಕಾದ್ರೂ ಹೇಳಿ, ನಾನು ಮಾತ್ರ ಓದಕ್ಕೆ ಅವತ್ತು. ನಾಳೆ ವಿಜ್ಞಾನ ಮತ್ತು ಸಮಾಜ ಓದುವ. ಈಗ ಮನ್ಕಂತೆ ನಾನು. ಫ್ರೆಂಡ್ಸ್, ನಿಮಗೂ ಹೀಗೆ ಅತ್ತ ಎಕ್ಸಾಮ್ ಟೈಮಂಗೆಲ್ಲ ನೀವು ಓದಕ್ಕೂ ಕುತ್ಕೊಂಡ್ರೆ ಓದಕ್ಕೆ ಆಗ್ತದೆ. ನೀವು ಹಿಂಗೆ ಮಾಡ್ತಿದ್ದೀರಿಯಾ? ಕಮೆಂಟ್ ಮಾಡಿ ಹೇಳಿ ಅಕ್ಕ. ನಾನಂತೂ ಎಂಥದ್ದು ಓದಿಯೇ ಇಲ್ಲ. ಈಗ ನಾ ಮನ್ಕಂಬ್ಗೆ ಹೋತೆ. ನಿಮಗೆ ನೆಕ್ಸ್ಟ್ ವಿಡಿಯೋದಂಗೆ ಸಿಗ್ತೆ ಅಕ್ಕ. ಬಾಯ್ ಬಾಯ್.